ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ಈಗ ಸಿಕ್ಕಾಪಟ್ಟೆ ಟ್ರೆಂಡ್ ಆಗ್ತಿರೋದೇನಪ್ಪ ಅಂತಂದರೆ ಟರ್ಕಿ ಕೋಳಿ ಸಾಕಾಣಿಕೆ. ಹೌದು, ಈ ಒಂದು ಟರ್ಕಿ ಕೋಳಿಯನ್ನು ನಿಮ್ಮ ಜಮೀನಿನಲ್ಲಿ ಶೆಡ್ ಮಾಡಿ ಆದರೂ ಸಾಕ್ಬೋದು, ಹಾಗೆ ಬಯಲಲ್ಲಿ ಬಿಟ್ಟು ಸಾಕ್ಬೋದು, ನಿಮ್ಮ ಮನೆಯ ಹಿತ್ತಲಲ್ಲಿ ಸಾಕ್ಬೋದು, ಮನೆ ಮಹಡಿ ಮೇಲೂ ಸಾಕ್ಬೋದು. ಈ ಒಂದು ಟರ್ಕಿ ಕೋಳಿಗೆ ಫೀಡ್ ತರಿಸಿಯೇ ಸಾಕಬೇಕು ಅಂತೇನಿಲ್ಲ, ಮಾಮೂಲಿಯಾಗಿ ಬಿಟ್ಟರೆ ಅದು ಅದ್ರ ಪಾಡಿಗೆ ಅದು ಮೇಯ್ಕೊಂಡು ಬೆಳೆಯುತ್ತೆ. ಸೊ ಇದರಿಂದ ಏನೇನು ಬೆನಿಫಿಟ್ಸ್ ಅಪ್ಪ ಅಂತ ನೋಡೋದಾದರೆ, ಮೊಟ್ಟೆಯಿಂದನೂ ನೀವು ಒಳ್ಳೆಯ ಆದಾಯನ ಗಳಿಸ್ಬೋದು, ಮಾಂಸದಿಂದನೂ ಒಳ್ಳೆಯ ಆದಾಯ ಗಳಿಸ್ಬೋದು. ಹಾಗೆ ನೀವು ಹಳ್ಳಿಗಳಲ್ಲಿ ಇರ್ತೀರ ಅಥವಾ ತೋಟಗಳಲ್ಲಿ ಗದ್ದೆಗಳಲ್ಲಿ ಒಂದು ಟರ್ಕಿ ಕೋಳಿ ಸಾಕೋದ್ರಿಂದ ಅಲ್ಲಿ ಯಾವುದೇ ಒಂದು ಹಾವುಗಳು ಬರಲ್ಲ, ರಕ್ಷಣೆ ಕೊಡುತ್ತೆ. ಸೊ ಈ ಒಂದು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಹಬ್ಬಕ್ಕೆ ವಿಶೇಷವಾಗಿ ಈ ಒಂದು ಟರ್ಕಿ ಕೋಳಿಯನ್ನು ಲೈವ್ ವೇಟ್ನಲ್ಲಿ ಕೊಡ್ತಾಯಿದ್ದಾರೆ. ಕೆ ಜಿಗೆ 400 ರೂಪಾಯಿ ಹಂಗೆ ಕೊಡ್ತಾಯಿದ್ದಾರೆ. ಇವ್ರ ವಿಳಾಸ ಬಂದು ಬೆಂಗಳೂರು ಹತ್ತಿರ ಇರುವಂತಹ ದೇವನಹಳ್ಳಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ನಿಮಗೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ತೊಗೋಬಹುದು, ಅಥವಾ ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ರೈತ ಬಾಂಧವರೇ. ಜೈ ಹಿಂದ್, ಜೈ ಕರ್ನಾಟಕ.